ರಾತ್ರಿ ಕಿಚಡಿ ಮಾಡಿದ್ವಿ. ಅದು ಉಳಿದಿತ್ತು. ಅದನ್ನು ಬಿಸಾಕೋಕ್ಕಂತೂ ಇಷ್ಟ ಇಲ್ಲ. ಅದರಿಂದ ಏನಾದರೂ ಟಿಫನ್ ಮಾಡಬೇಕು ಅಂತ ಈ ಥರ ಅಕ್ಕಿ ರೊಟ್ಟಿ ಮಾಡಿಬಿಟ್ವಿ. ತುಂಬಾ ಟೇಸ್ಟಿಯಾಗಿತ್ತು. ರೆಗ್ಯುಲರಾಗಿ ಮಾಡೋ ಅಕ್ಕಿ ರೊಟ್ಟಿಗಿಂತ ಇದು ಸೂಪರ್ ಆಗಿತ್ತು. ಯಾವ ಥರ ಮಾಡಿದ್ದೀನಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ನೀವು ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಂಬಿಡಿ. ಯಾಕಂದರೆ ನಾನು ಬೇಜಾನ್ ರೆಸಿಪಿ ಶೇರ್ ಮಾಡ್ತಾ ಇರ್ತೀನಿ. ನೀವು ಟ್ರೈ ಮಾಡ್ತಾ ಇರ್ಬೋದು. ನೋಡಿ ಕಿಚಡಿ ಈ ಥರ ಉಳಿದಿತ್ತು. ನಾವು ಈ ಥರ ಉದ್ರುದ್ರಾಗಿ ಮಾಡ್ತಿರ್ತೀವಿ. ಚೆನ್ನಾಗಿರುತ್ತೆ. ಅದನ್ನು ಒಂದು ಸತಿ ಶೇರ್ ಮಾಡ್ತೀನಿ ರೆಸಿಪಿನ. ಆ ಕಿಚಡಿನ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಈ ಥರ ಉದ್ರುದ್ರಾಗಿ ಮಾಡಿಕೊಂಡು ಇದಕ್ಕೆ 1-2-3 ಸ್ಪೂನಷ್ಟು ಅಕ್ಕಿ ಹಿಟ್ಟು, 1-2 ಸ್ಪೂನಷ್ಟು ದೊಡ್ಡ ಸ್ಪೂನು ಕಡಲೆಬೇಳೆ ಹಿಟ್ಟು ಹಾಕ್ಕೊಂಡು ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಜಜ್ಕೊಂಡಿರೋದು, ಕೊತ್ತಂಬರಿ, ಕರಿಬೇವು, ಎಳ್ಳು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೇಪರಿಗೆ ತಟ್ಕೊಂಡು ಎರಡು ಕಡೆ ನೀಟಾಗಿ ಫ್ರೈ ಮಾಡ್ಕೊಂಬಿಟ್ರೆ ಆಯಿತು. ಅಕ್ಕಿ ರೊಟ್ಟಿ ರೆಡಿಯಾಗಿರುತ್ತೆ. ಟ್ರಸ್ಟ್ ಮೀ, ನಿಜ ರೆಗ್ಯುಲರ್ ಅಕ್ಕಿ ರೊಟ್ಟಿಗಿನ್ನ ಇದು ತುಂಬಾ ಚೆನ್ನಾಗಿತ್ತು. ಯಾಕಂದರೆ ಹೆಸರುಬೇಳೆ ಎಲ್ಲ ಹಾಕಿರ್ತೀವಲ್ವ. ಸೊ ನೀವು ಕಿಚಡಿ ಇಲ್ಲ ನಾವು ಏನು ಮಾಡೋದು ಅಂದಾಗ ಅನ್ನ ಉಳಿದಿದ್ದಾಗೂ ಹಾಕ್ಬೋದು. ಒಂದು ಸ್ವಲ್ಪ ಹೆಸರುಬೇಳೆನ ನೆನೆ ಇಟ್ಕೊಂಡು ಅದಕ್ಕೆ ಹಾಕಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ರೆಸಿಪಿ ಸೇವ್ ಮಾಡಿಟ್ಕೊಳ್ಳಿ. ಇಷ್ಟ ಆದರೆ ಟ್ರೈ ಮಾಡಿ. ಯಾವ ಥರ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಬಾಯ್.